ಅಷ್ಟಕ್ಕೂ ಅರ್ಜುನ್ನ ಕಾಳಿಂಗಪುರಕ್ಕೆ ಕಳಿಸೋ ಉದ್ದೇಶ ಆದ್ರೂ ಏನು? ಇದರಲ್ಲಿ ನನ್ನ ಉದ್ದೇಶ ಏನೂ ಇಲ್ಲಮ್ಮ. ಅರ್ಜುನ್ನ ನೀನು ಬಿಟ್ರೆ ಅಮೃತ, ಅಮೃತ ಬಿಟ್ರೆ ನೀನು, ಇಬ್ರು ಸೆರೆಗೆ ಗಂಟು ಹಾಕೊಂಡಿರ್ತೀರ. ಅಲ್ಲ, ಹೀಗೆ ಆದ್ರೆ ಅವನಿಗೆ ಲೋಕಜ್ಞಾನ ಬರೋದು ಹೇಗೆ ಅಂತ. ಅಲ್ಲ ಕಣೋ, ಅವನು ಕಾಳಿಂಗಪುರಕ್ಕೆ ಹೋಗಕ್ಕೂ ಅವನಿಗೆ ಲೋಕಜ್ಞಾನ ಬರೋಕ್ಕೂ ಏನ್ ಸಂಬಂಧ? ಅಮ್ಮ, ನಮ್ಮ ಅರ್ಜುನ್ ವಯಸ್ಸಿನ ಅವನ ಫ್ರೆಂಡ್ಸು ಏನೆಲ್ಲ ಜವಾಬ್ದಾರಿಗಳು ತಗೊಂಡಿದ್ದಾರೆ, ಎಷ್ಟೆಲ್ಲ ದುಡಿತಿದ್ದಾರೆ ಅನ್ನೋದು ನಿನಗೆ ಗೊತ್ತಾ? ನೋಡು, ನಮ್ಮ ಪ್ರೀತಿ ಅವನ ಬೆಳವಣಿಗೆಗೆ ಪೂರಕವಾಗಿರ್ಬೇಕೇ ಹೊರತು ಮಾರಕವಾಗಿರಬಾರದು. ಹಾಗಲ್ಲ ಕಣೋ, ದಯವಿಟ್ಟು ಅರ್ಥ ಮಾಡ್ಕೋ. ಆ ಜಮೀನಿನ 1 ಎಕರೆ ಬೆಲೆಗೆ ನಮ್ಮೂರಲ್ಲಿ 30-40 ಸೈಟ್ ಕೂಡ ಸಿಗೋದಿಲ್ಲ. ಅಂದ್ರೆ ನೀನೇ ಲೆಕ್ಕ ಹಾಕೋ ಆ ಜಮೀನು ಎಷ್ಟು ಕಡಿಮೆ ಬೆಲೆಗೆ ಸಿಗ್ತಾ ಇದೆ ಅಂತೇಳಿ. ಅಮೃತ, ನೀನು ಅರ್ಜುನ್ನ ಪ್ರೀತಿಸಿ ಮದುವೆ ಆಗಿದೆ ಅಂತ ನನಗೆ ಗೊತ್ತು. ಆದರೆ ನಿನ್ನ ಪ್ರೀತಿ ಅವನ ಬೆಳವಣಿಗೆಗೆ ಯಾವುದೇ ರೀತಿಯಲ್ಲೂ ಅಡ್ಡಿ ಆಗಬಾರದು. ಇನ್ನು ಮುಂದೆ ನಮ್ಮ ಬಿಸ್ನೆಸ್ನ ನೋಡ್ಕೊಳ್ಳೋದು ಅರ್ಜುನ್ ಮತ್ತೆ ಕರ್ಣ ಇಬ್ರೇನೆ. ಅಂಥದ್ರಲ್ಲಿ ಅರ್ಜುನ್ಗೆ ಪ್ರತಿಯೊಂದು ವಿಷಯ ಗೊತ್ತಿರಬೇಕು. ಅದಕ್ಕೆ ಅರ್ಜುನ ನಾನು ಕಾಳಿಂಗಪುರಕ್ಕೆ ಕಳಿಸ್ತಾ ಇರೋದು. ವಿಷ್ಣು, ನನ್ನ ಮಾತು ಕೇಳು. ಅಮ್ಮ, ಅರ್ಜುನ್ ಕಾಳಿಂಗಪುರಕ್ಕೆ ಹೋಗ್ತಾನೆ, ಇದನ್ನು ಯಾರು ತಡೆಯೋ ಹಾಗಿಲ್ಲ. ಅಮೃತ ಕೂಡ. ನಿಮ್ಗೆ ಯಾಕೆ ನನ್ನ ಮನಸ್ಸು ಅರ್ಥ ಆಗ್ತಿಲ್ಲ? ನನಗೆ ಅರ್ಥ ಆಗ್ತಾ ಇದೆ. ಅಪ್ಪನ ಮಾತು ಯಾಕೆ ನಿಮಗೆ ಅರ್ಥ ಆಗ್ತಾ ಇಲ್ಲ? ಅಲ್ಲ, ನನಗೆ ಜವಾಬ್ದಾರಿ ಬರಲಿ ಅಂತ ತಾನೇ ಅವ್ರು ಈ ರೀತಿ ಮಾಡ್ತಾ ಇರೋದು. ಅದು ಸರಿ, ನೀವ್ಯಾಕೆ ಇಷ್ಟೊಂದು ಹೆದರ್ಕೊಂಡಿದ್ದೀರಾ? ಇಲ್ಲ, ನಿಮ್ಮನ್ನ ಅಲ್ಲಿ ಕಲಿಸೋದಕ್ಕೆ ಯಾಕೋ ನನ್ನ ಮನಸ್ಸು ಒಪ್ತಾ ಇಲ್ಲ. ರೀ, ನಾನೇನು 4 ವರ್ಷಕ್ಕೆ ಹೋಗ್ತಾ ಇಲ್ಲ ಅಥವಾ 4 ತಿಂಗಳಿಗೆ ಹೋಗ್ತಾ ಇಲ್ಲ. ಹೋಗ್ತಾ ಇರೋದು 4 ದಿನಕ್ಕೆ. ಸಮಾಧಾನವಾಗಿ ಕಳಿಸ್ಕೊಡ್ರಿ, ಸ್ವಲ್ಪ ನಗ್ರಿ. ವಿಷ್ಣು ಯಾಕೆ ಅರ್ಜುನ್ನ ಕಾಳಿಂಗಪುರಕ್ಕೆ ಕಳಿಸ್ಲೇಬೇಕು ಅಂತ ಹೇಳ್ತಾ ಇದ್ದಾನೆ? ನಾನು ಎಷ್ಟು ಬೇಡ ಅಂದ್ರು ಅವ್ನು ಕಳಿಸ್ಬೇಕು ಅಂತ ಹಠ ಮಾಡ್ತಾ ಇದ್ದಾನಲ್ಲ. ಇದನ್ನ ಹೇಗೆ ತಪ್ಪಿಸೋದು ಒಂದು ಗೊತ್ತಾಗ್ತಿಲ್ವಲ್ಲ. ಯಾರು? ಯಾರಲ್ಲಿ?
ಇದ್ದಂಗಿದ್ದಾನೆ. ಇದೇನ ಇದು ಕರ್ತನ ಮಾಡಕ್ ಬಂದಿದ್ದಾನೆ, ನಿಮ್ಮ ಹತ್ರ ಹೇಳ್ತಾ ಇದ್ದಾನೆ. ಯಾರು ಇವನು? ಗೊತ್ತಿಲ್ಲ, ನೋಡ್ತೀನಿ ರಜಿ. ಏನು ಗುರುವೆ, ಸಿಕ್ಕಾಪಟ್ಟೆ ಹೊಡೆದ್ಬಿಟ್ಟಲ್ಲಪ್ಪ. ಬಿಟ್ಟಿ ಸಿಕ್ಕಿದ ತಕ್ಷಣ ಕಡಲೆಪುರಿ, ಬತಾಸು, ಬೆಂಡು ಎಲ್ಲ ಒಟ್ಟೊಟ್ಟಿಗೆ ಸೇರ್ಸಿ ಕೊಟ್ಬಿಟ್ಟಲ್ಲಪ್ಪ. ಮನೆಗೆ ಬರ್ಬೇಕಂದ್ರೆ ಸೀದಾ ಬರೋದು ಬಿಟ್ಟು ಈ ರೀತಿ ವೇಷ ಹಾಕೊಂಡ್ಬರ್ತಾರೆ ದೊಡ್ಡ. ಗುರುವೆ, ನಮ್ಮ ಎಂಟ್ರಿ ಲೇಟ್ ಆದರೂ ಲೇಟೆಸ್ಟಾಗಿರಬೇಕು ಅಂತ ನಿಮ್ಮ ಮನೆಯವ್ರಿಗೆಲ್ಲ ಚಮ್ಮಕ್ ಕೊಡಬೇಕು ಅಂತ ಹಿಂಗೆ ಮಾಡಿದೆ. ಬಯಸದೇ ಬಂದು ಭಾಗ್ಯ ಅನುಭವಿಸು. ಅರ್ಜುನ್, ಯಾವ್ದೋ ಇದು ಕೋತಿ? ಕಳ್ಳಿ. ಯಾಕಜ್ಜಿ ಕನ್ನಡಕ ಹಾಕೊಂಡಿದ್ರು ಕಣ್ಣು ಸರಿಯಾಗಿ ಕಾಣಿಸ್ತಿಲ್ವಾ? ನಾನು ನಿಮ್ಮ ಕಣ್ಣಿಗೆ ಕೋತಿ ತರ ಕಾಣಿಸ್ತಿದ್ದೀನ? ಇಲ್ಲಪ್ಪ, ಮತ್ತೆ ಗೋರಿಲ್ಲ ತರ ಇದೆಯಾ? ನಾಟಿ ಅಜ್ಜಿ, ವಯಸ್ಸಾದ್ರೂ ಇನ್ನು ಕಾಮಿಡಿ ಸೆನ್ಸೇ ಹೋಗಿಲ್ಲ. ಕೈನ ನನ್ನ ಹತ್ರ ಇದೆಲ್ಲ ಇಟ್ಕೋಬೇಡ. ನನ್ ಕಾಣ್ ನೋವು ಬಂದ್ರು ಚಿಂತಿಲ್ಲ, ನಿನ್ ಗೊತ್ತು ಸೊಂಟ ಮುರಿದು ಬಿಡ್ತೀನಿ. ಏನ್ ತಿಳ್ಕೊಂಡಿದ್ದೆ ನನ್ನ? ಅರ್ಜುನ್, ಇದು ನಾಟಿ ಅಜ್ಜಿ ಅಲ್ಲ, ಘಾಟಿ ಅಜ್ಜಿ. ಲೇ ಅರ್ಜುನ್, ಅವನು ಯಾರು ಏನು ಅನ್ನೋದನ್ನ ಸ್ವಲ್ಪ ಪರಿಚಯ ಮಾಡಿಕೊಡೋ. ಸಾರಿ ಅಪ್ಪ, ಇವನು ನಂದ ಅಂತ ಅಂಡಮಾನಿಂದ ಬಂದಿದ್ದಾನೆ. ಅದಕ್ಕೆ ಕಾಡು ಮನುಷ್ಯನ್ ತರ ಆಡ್ತಿದ್ದಾನೆ. ಅಜಯ್, ಸ್ವಲ್ಪ ಸುಮ್ಮನೆ ಇರ್ತೀಯ ನೀನು? ಅಂಡಮಾನಲ್ಲಿ ಒಂದು ಸಹಾಯಕ್ಕೆ ಬಂದಿರಲಿಲ್ಲ ಅಂದಿದ್ರೆ ತುಂಬಾ ಕಷ್ಟ ಆಗಿರೋದು. ಅಮೃತ ಅತ್ಕೆಮ್ಮ, ಹೇಗಿದ್ದೀರಿ? ಅಪ್ಪ, ಅಂಡಮಾನಲ್ಲಿ ನಡೆದಿದ್ದ ಇನ್ಸಿಡೆಂಟ್ ನೆನೆಸ್ಕೊಂಡ್ರೆ ನನ್ಗೀಗ್ಲೂ ಮೈಯೆಲ್ಲ ಜುಮ್ ಅಂತಿದೆ. ಬಾಯ್ ಅದಕ್ಕೆ ಬಾಯ್. ಅಂಡಮಾನಲ್ಲಿ ಏನಾಯ್ತು? ಆಂಟಿ, ಅದು ಅಂಡಮಾನಲ್ಲಿ ತುಂಬ ಬಿಸಿಲಲ್ವಾತೆ, ಅಲ್ಲಿ ನನ್ನ ತಲೆ ತಿರುಗಿ ಬಿದ್ದೋಗ್ಬಿಟ್ಟಿದ್ದೆ, ಅದನ್ನು ಹೇಳೋದಕ್ಕೆ ಹೋಗ್ತಾ ಇದ್ದಾರೆ ಅಲ್ವೇ ನಂದವ್ರೆ? ಹೌದು ಹೌದು ಆಂಟಿ, ಹೌದು. ಹಾಗೆ ನಾವು ಟಿಕ್ ಫಾರೆಸ್ಟ್ ಅಲ್ಲಿ ನಾನು ಅಮೃತ ಅವರು ಕಳೆದು ಹೋಗ್ಬಿಟ್ಟಿದ್ರಿ. ಇವನೇ ತುಂಬಾ ಸಹಾಯ ಮಾಡ್ದ. ಹೌದೌದೌದು, ಕಳೆದೋದಾಗ ನಿಂಬೆಹಣ್ಣು ಜ್ಯೂಸ್ ಎಲ್ಲ ನಾನೇ ಕೊಟ್ಟಿದ್ದು ಅಲ್ವೇನೋ? ಸರಿ, ಕೂತ್ಕೋಪ, ಕಾಫಿ ಮಾಡ್ಕೊಂಡು ಬರ್ತೀನಿ. ಸರಿ ಆಂಟಿ. ಮತ್ತೆ ಅಜ್ಜಿ, ನಿಮ್ಮ ಮನೇಲಿ ಕಾಫಿ ಸ್ಟ್ರಾಂಗ್ ಆಗಿರುತ್ತಾ ಲೈಟ್ ಆಗಿರುತ್ತಾ? ಅರ್ಥ ಆಯ್ತು ಬಿಡಿ ಅಜ್ಜಿ, ನಿಮ್ಮ ಥರನೇ ಸ್ಟ್ರಾಂಗ್ ಆಗಿರುತ್ತೆ.
ಹಬ್ಬ ಅಂತೂ ಅಂಡಮಾನಿಂದ ನಾನು ಇಲ್ಲಿಗೆ ಬರೋದಕ್ಕೆ ನಾನು ಏನೇನು ಕಷ್ಟಪಟ್ಟೆ ಅಂತ ನನಗೆ ಮಾತ್ರ ಗೊತ್ತು ಬ್ರೋ. ಯಾಕೋ ಟಿಕೆಟ್ ಕಾಸಿಲ್ದಲೆ ಅಮ್ಮ ತಾಯಿ ಅಂತ ಬೇಡ್ಕೊಂಡು ಬಂದಿಯೇನೋ. ಅಜ್ಜಿ, ನಾನೇನು ನಿನ್ನ ಕಣ್ಣಿಗೆ ಭಿಕ್ಷಕನ ಥರ ಕಾಣಿಸ್ತೀನ? ಭಿಕ್ಷುಕಕ್ಕಾದ್ರೂ ಮುಖದಲ್ಲಿ ಒಂದು ಕಳೆ ಇರುತ್ತೆ, ನಿನ್ನ ಮುಖದಲ್ಲಿ ಅದು ಇಲ್ವಲ್ಲ. ಮಾರಿ ಕಣ್ಣು ಹೋರಿ ಮೇಲೆ ಅನ್ನೋ ಹಾಗೆ ನಿನ್ನ ಕಣ್ಣು ಯಾಕಜ್ಜಿ ಯಾವಾಗಲೂ ನನ್ನ ಮೇಲೆ? ಜಗತ್ ಬಿಟ್ಟು ಅಂದ್ರೆ 32 ಅನ್ನು ಉದ್ರ ಬಿಡ್ಬೇಕು. ಅಲ್ಲ ಅಜ್ಜಿ, ನಾನು ಏನಂದೆ ಅಂತ ಈ ರೇಂಜ್ ಕೋಪ ಮಾಡ್ಕೊತಿದ್ಯಾ? ಏಯ್, ಎಷ್ಟೋ ಧೈರ್ಯ ನಿನ್ಗೆ, ನನ್ನೇ ಮಾರಿ ಅಂತೀಯಲ್ಲ. ಅಯ್ಯೋ ಅಜ್ಜಿ, ಅದು ಗಾದೆ. ನಾನು ಗಾದೆ ಹೇಳಿದ್ರೆ ನೀನು ಈ ಥರ ಅರ್ಥ ಮಾಡ್ಕೊಂಡ್ರೆ ನಾನು ಏನು ಮಾಡಲಿ? ಅಮ್ಮ, ಒಂದು ನಿಮಿಷ ಇರಿ. ಅಲ್ವೋ ನಂದ, ನೀನು ಇವತ್ತು ಬರೋದ್ ಬದಲಿಗೆ ಒಂದು 2-3 ದಿನ ಮುಂಚೆನಾದ್ರೂ ಬರಬಾರ್ದಿತ್ತಾ? ಯಾಕಂಕಲ್, ಇವತ್ತು ಟೈಮ್ ಸರಿ ಇಲ್ವಾ ಅಥವಾ ಮುಹೂರ್ತನೇ ಸರಿ ಇಲ್ವಾ? ಏ ನಂದ, ಇದಕ್ಕೆ ಅಜ್ಜಿ ನನಗೆ ಸರಿಯಾಗಿ ಬೈಯೋದು. ಇವತ್ತು ನಾನು ಕಾಳಿಂಗಪುರಕ್ಕೆ ಹೋಗ್ತಾ ಇದ್ದೀನಿ, ಅದಕ್ಕೆ. ಬ್ರೋ, ನೀನು ಎಲ್ಲಾದರೂ ಹೋಗಪ್ಪ, ನಾನು ಮಾತ್ರ ರಾಮನ ಹಿಂದೆ ವಾನರ ಇದ್ದಂಗೆ ನಿನ್ನ ಹಿಂದೆನೇ ಇರ್ತೀನಿ. ಸರಿಯಾಗಿ ಹೇಳಿದೆ, ನೀನೊಂಥರ ವಾನರ ಇದ್ದಂಗೆ. ಈ ಮುದುಕಿ ಎಲ್ಲೋದ್ರೂ ನನಗೆ ಬಿಸಿನೀರು ಕಾಯಿಸಕ್ಕೆ ನೋಡ್ತಾ ಇರ್ತಾಳೆ. ಏನೋ ಗುಣಗ್ತಾ ಇದೆಯಾ? ಅಯ್ಯೋ ಅಜ್ಜಿ, ನಮ್ಮ ತಾಯಣೆಗೂ ನನ್ನ ಮನಸ್ಸಲ್ಲಿ ನಿನ್ನ ಬಗ್ಗೆ ಏನೂ ತಪ್ಪಾಗಿ ಅನ್ಕೊಂಡಿಲ್ಲ. ಅಕಸ್ಮಾತ್ ನನ್ನಿಂದ ಏನಾರು ತಪ್ಪಾಗಿದ್ರೆ ನೀನು ಹೊಟ್ಟೆಗೆ ಹಾಕೊಂಡು ನನ್ನ ಕ್ಷಮಿಸ್ಬಿಡು ಅಜ್ಜಿ. ಈ ಭಯ ಇರ್ಲಿ, ಜೀವನದಲ್ಲಿ ಉದ್ಧಾರ ಆಗ್ತೀಯ. ಅಲ್ವೋ, ನೀನು ಹೇಗೆ ನನ್ನ ಜೊತೆ ಬರ್ತೀಯಾ? ಯಾಕಪ್ಪ, ನಾನು ನಿನ್ನ ಜೊತೆ ಬರೋದು ನಿನ್ಗೆ ಇಷ್ಟ ಇಲ್ವಾ? ಸರಿ ಬಿಡು, ನಾನು ಇಲ್ಲಿಂದ ರೈಟ್ ಹೇಳ್ತೀನಿ. ಏಯ್, ಹಾಗಲ್ಲ ಕಣೋ ಹೇಳಿದ್ದು, ನಿನ್ನ ಲಗೇಜ್ ಇಲ್ವಲ್ಲ ಅಂತ. ಜಸ್ಟ್ ಅ ಮಿನಿಟ್ ಬ್ರೋ, ಸೈಕಲ್ ಗ್ಯಾಪಲ್ಲಿ ಹಿಂಗೋಗಿ ಹಿಂಗೆ ಬಂದ್ಬಿಡ್ತೀನಿ. ನೋಡು ಬ್ರೋ, ಕಾಳಿಂಗಪುರಕ್ಕಲ್ಲ, ನೀನು ಸಿಂಗಾಪುರಕ್ಕೆ ಹೋಗು, ನಾನು ನಿನ್ನ ಹಿಂದೆನೇ ಇರ್ತೀನಿ. ಲಗೇಜ್ ಸಮೇತ ಬಂದ್ಬಿಟ್ಟಿದ್ದೀನಿ. ಅಯ್ಯೋ, ಇವನು ಅರ್ಜುನ್ ಜೊತೆ ಹೋಗ್ತೀನಿ ಅಂತಿದ್ದಾನೆ. ಹೋಗ್ಲಿ ಬಿಡು, ಫ್ರೆಂಡ್ಸ್ ಜೊತೆ ಹೋದಾಗ ಏನೋ ಆಗಿ ನ್ಯಾಚುರಲ್ ಆಗಿ ಅರ್ಜುನ್ ಸತ್ತ ಅಂತ ಅನ್ಸುತ್ತೆ. ಅರ್ಜುನ್, ಈ ಪ್ರಯಾಣ ನಿನ್ನ ಕೊನೆ ಪ್ರಯಾಣ ಆಗುತ್ತೆ. ಈ ನಿನ್ನ ನಗು, ಈ ನಿನ್ನ ಸಂತೋಷ ಎಲ್ಲ ಇನ್ನು 3-4 ದಿನಗಳು ಮಾತ್ರ. ಆಮೇಲೆ ನಿನ್ನ ಉಸಿರು ಶಾಶ್ವತವಾಗಿ ನಿಂತು ಹೋಗುತ್ತೆ. ಗುರುಗಳು ಹೇಳಿದ ಬೇರು ಅರ್ಜುನ್ ಜೊತೆ ಇದ್ರೆ ಅವನು ನಾಗಯೋಧ ಆಗಲ್ಲ. ಅಕಸ್ಮಾತ್ ಹೋಗಿದ್ದ ಕಡೆ ಅವನಿಗೇನಾದರೂ ನಾಗಲಕ್ಷಣಗಳು ಕಾಣಿಸ್ಕೊಂಡ್ರೆ ತುಂಬ ಅಪಾಯ ಆಗತ್ತೆ. ತ್ರಿವೇಣಿ ಯಾಕೆ ಇಲ್ಲಿಗೆ ಬಂದಿದ್ದಾಳೆ? ಅಮೃತನ ಕೋಣೆಯಲ್ಲಿ ಇವಳಿಗೇನು ಕೆಲಸ? ಏನಿದು ವಿಚಿತ್ರ, ಯಾರಿಲ್ವಲ್ಲ?
ಏನಾಗ್ತಾ ಇದೆ? ಯಾರೂ ಇಲ್ಲ ಇಲ್ಲಿ. ಯಾಕಾಗಾಯ್ತು? ಆಮೇಲೆ ಬಂದು ನೋಡಿದ್ರೆ ಆಯ್ತು. ಇವಳ ನಡವಳಿಕೆನೇ ವಿಚಿತ್ರವಾಗಿದೆಯಲ್ಲ. ಶೈಯ ಕೆಳಗಡೆ ಏನಿಟ್ಟಿದ್ದಾಳೆ? ಮೊದಲು ಇದನ್ನು ಅಮೃತಾಳ್ಗೆ ತಿಳಿಸ್ಬೇಕು. ಅರ್ಚನವ್ರೆ, ಏನಿದು? ಏನೋ ನಿನ್ನೆ ಮೊನ್ನೆ ನೋಡೋರ್ ಥರ ನೋಡ್ತಾ ಇದ್ದೀರಲ್ಲ. ನಾನು ನಿಮ್ಮನ್ನ ಎಷ್ಟು ದಿನದಿಂದ ಎಷ್ಟು ವರ್ಷದಿಂದ ನೋಡಿದ್ರೂ ನನ್ನ ಕಣ್ಣಿಗೆ ನೀವು ಪ್ರತಿದಿನ ಪ್ರತಿ ಕ್ಷಣ ಹೊಸದಾಗಿ ಕಾಣ್ತೀರ. ಸರಿ, ಈಗ ಯಾಕೆ ಈ ರೀತಿ ನೋಡ್ತಾ ಇದ್ದೀರಾ ಅಂತನಾದ್ರೂ ಹೇಳಿ. ಒಂದು ವಾರ ನಿಮ್ಮನ್ನು ಬಿಟ್ಟು ಹೋಗ್ತಾ ಇದ್ದೀನಲ್ಲ, ಅದಕ್ಕೆ. ಅಂದ ತುಂಬ್ಕೋತೀನಿ ಅಂತ ಮುಂದೆ ಮುಂದೆ ಬರ್ತಾ ಇದ್ದೀರಲ್ಲ. ನೀವೇ ಹೇಳ್ದಾಗೆ ನಾನು ಸೂರ್ಯ ಆದ್ರೆ ನೀವು ಸೂರ್ಯಕಾಂತಿ. ನಾನು ನಿಮ್ಮನ್ನು ಸೆಳೀತಾ ಇಲ್ಲ, ನೀವೇ ನನ್ನ ಸೆಳೀತಾ ಇದ್ದೀರಾ. ಅರ್ಚನವ್ರೆ, ಏನ್ ಮಾಡ್ತಾ ಇದ್ದೀರಾ? ನೋಡಿ, ಒಂದು ವಾರ ನಿಮ್ಮಿಂದ ದೂರ ಇರ್ತೀನಿ. ಆ ವಾರ ಇಡೀ ಆಕಿ ಹಾಗೆ ಇರೋದಕ್ಕೆ ಒಂದು ಕಿಸ್ ಕೊಟ್ಬಿಡಿ. ಅದೆಲ್ಲ ಬೇಡ.